ಹಲೋ, ಹೇಗಿದ್ರ? ಇದೇನಪ್ಪ ಅಂತಂದ್ರೆ ಇಲ್ಲಿ ಬಿಲ್ಡಿಂಗ್ ಎಷ್ಟವ ಅಂತ ಹೇಳಿ ನೋಡ್ರಿ, ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದೊಂದು ಬಿಲ್ಡಿಂಗ್ ಏನಪ್ಪಾ ಅಂತಂದ್ರ A B C D ಅಂತೇಳಿ ಸೆಕ್ಷನ್ ಅವ. ಇದು ನೋಡ್ರಿ L1. ಇದೇನಪ್ಪ ಅಂದ್ರೆ L2. ಇಲ್ಲಿ ಟೋಟಲ್ L1 L2 L3 ಅಂತೇಳಿ ಒಂದು ಸೆಕ್ಷನ್ ಒಳಗೆ ಏನಪ್ಪಾ ಅಂತಂದ್ರ 10-15 ಬಿಲ್ಡಿಂಗ್ ಅವ. ಹಂಗ ಟೋಟಲ್ A to Z ಒಳಗೆ ಏನಪ್ಪಾ ಅಂತಂದ್ರ 26 ಬಿಲ್ಡಿಂಗು. ಮತ್ತು ಅದ್ರೊಳಗೆ ಒಂದೊಂದ್ರೊಳಗೆ A1 A2 A3 ಅಂತೇಳಿ ಒಂದು 10-12 ಬಿಲ್ಡಿಂಗ್ ಅವ ಟೋಟಲ್. ಇವು ಈ ಲೆಕ್ಕ ಮಾಡಿ ನೋಡಿದ್ರೆ ಒಂದು 200 250 ತನಕ ಏನಪ್ಪಾ ಅಂತಂದ್ರೆ ಕಾಣಿಸ್ತಾವ ನೋಡ್ರಿ. ಡೈರೆಕ್ಟಾಗಿ ಒಳಗಡೆ ಟೆರೇಸ್ ಮೇಲೆ ಹೋಗೋ ಪ್ಲೇಸ್ ಯಾವುದು ಇರೋದಿಲ್ಲ, ಹೊರಗಿಂದನೇ ಇರ್ತದೆ. ಯಾಕಂತಂದ್ರೆ ಇಲ್ಲಿ ಜನ ಹೆಂಗೆ ಏನು ಮಾಡ್ತಾರೆ, ಅವಾಗ ಟೆರೇಸ್ ಮೇಲೆ ಹೋಗಿ ಸುಮ್ಮನೆ ಏನಾದರೂ ಮಾಡ್ಕೊಂತಾರ. ಇಲ್ಲಿ ನೋಡಿ, ನಾನು ಹಿಂದ್ಗಡೆ ಕಾಣಿಸ್ತಾ ಇರೋದು ಇದು ಬಾಸ್ಕೆಟ್ ಬಾಲ್ ಗ್ರೌಂಡ್. ಇದು ಇಲ್ಲಿ ಏನಪ್ಪಾ ಅಂತಂದ್ರೆ ಡೈಲಿ ಇಲ್ಲಿ ಎಲ್ಲ ಕೆಲಸ ಮಾಡೋ ವರ್ಕರ್ಗಳಿಗೆ ಸಂಜೆ ಮತ್ತು ಅವ್ರಿಗೆ ಟೈಮ್ ಸಿಕ್ಕಾಗೆಲ್ಲ ಏನಪ್ಪಾ ಅಂದ್ರೆ ಆಡೋ ಸಲುವಾಗಿ ಮಾಡಿದ್ದು. ಇದು ಆಡೋನೊಳಗೆ ನೀರು ಎಷ್ಟು ಚಂದ ಹರಿಲತ್ತಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಇದಕ್ಕೇನು ಯಾರು ನೀರು ಹಾಕೋ ಅವಶ್ಯಕತೆ ಇಲ್ಲ. ಪಾಯಿಂಟ್ ಒಂದು ಬಟನ್ ಹೊಡೆದ್ರಪ್ಪ ಅಂತಂದ್ರೆ ಅದು ರೌಂಡ್ ಆಗಿ ತಾನೇ ತಿರುಗ್ತದೆ. ಎಷ್ಟು ತಾಸು ಬೇಕು ಅಷ್ಟು ತಾಸು, ಆಮೇಲೆ ಬಂದ್ ಮಾಡಿದ್ರೆ ಮುಗೀತು. ಇಷ್ಟು ಬಿಲ್ಡಿಂಗ್ ಯಾಕಪ್ಪ ಅಂತಂದ್ರೆ ಇಲ್ಲಿ ಕೆಲಸ ಮಾಡೋ ವರ್ಕರ್ಗಳಿಗೆ ಅಂತೇಳಿ ಇಲ್ಲಿನ ಸರ್ಕಾರನೇ ಇಷ್ಟೊಂದು 100 ಬಿಲ್ಡಿಂಗ್ ಏನಪ್ಪಾ ಅಂದ್ರೆ ಕಟ್ಟಿಸಿಟ್ಟಿದೆ. ಯಾಕೆ ಕಟ್ಟಿಸಿದಪ್ಪ ಅಂತಂದ್ರೆ ಹೊರ ದೇಶದಿಂದ ಬಂದು ಕೆಲಸ ಮಾಡೋ ವರ್ಕರ್ಗಳಿಗೆ ಇಲ್ಲಿ ಇರೋ ಸಲುವಾಗಿ. ಮತ್ತೆ ಇಲ್ಲಿನ ಕಂಪನಿಗಳು ಏನಪ್ಪಾ ಅಂದ್ರೆ ಸರ್ಕಾರ ಈ ಬಿಲ್ಡಿಂಗ್ ಸರ್ಕಾರಕ್ಕೆ ರೆಂಟ್ ಕೊಟ್ಟು ಅವರ ವರ್ಕರ್ಗಳನ್ನ ಇಲ್ಲಿ ಇಡಿಸ್ತಾರೆ. ಹಾಗಾಗಿ ಸರ್ಕಾರಕ್ಕೂ ಲಾಭ, ಹಾಗೆ ಎಲ್ಲ ಕಂಪನಿಗಳಿಗೂ ಅನುಕೂಲ ಆಗ್ಲಿ ಅಂತ ಇಷ್ಟು ದೊಡ್ಡ